ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಫೈನಲಿ ರೆಡ್ಮಿ ನೋಟ್ 11 ಸ್ಮಾರ್ಟ್ ಫೋನ್ ಇರುವಂಥದ್ದು. ತುಂಬ ದಿನ ವೆಯ್ಟ್ ಮಾಡಿದ ನಂತರ ಕೊನೆಗೂ ಒಂದು ರೆಡ್ಮಿ ನೋಟ್ 11 ಬಂದಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಇದೊಂದು 4G ಸ್ಮಾರ್ಟ್ ಫೋನ್ ಆಗಿರುವಂಥದ್ದು ಆಯಿತಾ. ಅದರಿಂದ ನಂಗನಿಸ್ತಂಗೆ ಇದು ಸುಮಾರು ಒಂದು 12,000ಕ್ಕೆ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜಿಗೆ ಈ ಒಂದು 4G ಫೋನನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ರೆಡ್ಮಿ ನೋಟ್ 11 ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ರೀಚ್ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದ್ದಾಗಿದೆ. ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ. ಒಂದು ಲೆವೆಲ್ಗೆ ಲೈಟ್ ವೆಯ್ಟನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್. ಈ ಒಂದು ರೆಡ್ಮಿ ನೋಟ್ 10 ರೀತಿಯಲ್ಲೇ ಒಂಥರ ನೋಟ್ 10 ರೀತಿಯಲ್ಲೇ ಕಾಣಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಲಿಟ್ರಲಿ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸನ್ಸ್ಗೆ ಈ ಒಂದು 33 ವ್ಯಾಟ್ ಒಂಥರ ಹೊಸದು. ಬೇರೆ ಫೋನ್ ಕೂಡ ಕೆಲವೊಂದು ಕೊಟ್ಟವ್ರೆ. ಸೊ ಇದು MI ಫೋನಲ್ಲಿ ಒಂದು ರೀತಿ ಹೊಸದು ಅಂತ ಅನ್ನಿಸ್ತಾ ಇರುವಂಥದ್ದು. ಮತ್ತೊಂದು USB Type-C ಡಾಟಾ ಕೇಬಲ್ ಇರುವಂಥದ್ದು. Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಗಮನಿಸ್ತಾ ಇದ್ದೀರಾ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಆಗ ಹೇಳಿದಂಗೆ ಈ ಒಂದು ಸ್ಮಾರ್ಟ್ ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಸುಮಾರು 179 ಗ್ರಾಮ್ ವೆಯ್ಟ್ ಇರುವಂಥದ್ದು. ತುಂಬ ಲೈಟ್ ವೆಯ್ಟ್ ಆಯಿತಾ. ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿರುವಂಥದ್ದು. ಕೇವಲ 8.09 mm ಅಂದರೆ 8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಇನ್ನು ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸ್ ಆಯಿತಾ, ಗೊರಿಲ್ಲಾ ಗ್ಲಾಸ್ 3. ಇದು 2.5D ಗ್ಲಾಸ್ ಆಗಿರುವಂಥದ್ದು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆಯ ವಿಷಯ ಅಂತೀನಿ. ಬೆಸಲ್ ಕೆಳಗಡೆ ಬೆಸಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತದೆ. ಅದನ್ನು ಬಿಟ್ಟರೆ ಮೇಲೆ ಮತ್ತು ಲೆಫ್ಟ್ ಟು ರೈಟಲ್ಲಿ ಬೆಸಲ್ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. ಒಂದು ಒಳ್ಳೆ ಲುಕ್ಕಿಂಗ್ ಫೋನು ಫ್ರಂಟಿಂದ. 12,000 ರೂಪಾಯಿಗೆ ಚೆನ್ನಾಗಿ ಕಾಣುತ್ತೆ ಫ್ರಂಟಿಂದ. ಇನ್ನು ಹಿಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್. ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥದ್ದು. ಅದೇ ಕಾರಣಕ್ಕೆ ಸ್ಮಡ್ಜಸ್ ಅಷ್ಟೊಂದು ಆಗೋದಿಲ್ಲ ಆಯಿತಾ. ಸೊ ಫಿಂಗರ್ ಪ್ರಿಂಟ್ ಬೀಳಲ್ಲ ಹಿಂದ್ಗಡೆ. ಅದೊಂದು ಒಳ್ಳೆಯ ವಿಷಯ ಅಂತೀನಿ. ಒಂದು ರೀತಿ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರೋದು. ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ 4 ಕ್ಯಾಮ್ರಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಸೊ ಒಂದು ಒಳ್ಳೆಯ ವಿಷಯ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು. USB Type-C ಡಾಟಾ ಕೇಬಲ್ ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಈ ಒಂದು ಫೋನಲ್ಲಿ ನಿಮಗೆ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆನೂ ಕೂಡ ನಿಮಗೆ ಸ್ಪೀಕರ್ ಗ್ರಿಲ್ ಇರುವಂಥದ್ದು. ಸೊ ನಮಗೆ ಗೊತ್ತಾಗ್ತಿದೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿ IR ಬ್ಲಾಸ್ಟರ್ ಕೂಡ ಇರುವಂಥದ್ದು. ಬೆಂಕಿ ವಿಷಯ. ಆರಾಮಾಗಿ ನಾವು ನಮ್ಮ TVಯನ್ನು ಈ ಒಂದು ಫೋನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಸೂಪರ್ ಅಂತೀನಿ. ಇನ್ನು ಓವರಾಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಪ್ರೈಸನ್ಸ್ಗೆ ಒಂದು ಡೀಸೆಂಟ್, ಒಂದು ಒಳ್ಳೆಯ ಬಿಲ್ಡನ್ನು, ಒಂದು ಒಳ್ಳೆಯ ಡಿಸೈನ್ ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಯೂಶಲಿ ನಿಮಗೆ ಈ ಒಂದು ಬೆಲೆಗೆ ಯಾವ ಫೋನ್ ತೊಗೊಂಡ್ರೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ. ನೀವು ಈ ಪ್ರೈಸ್ ಅಂತ ಗ್ಲಾಸ್ ಬ್ಯಾಕನ್ನು ಮೆಟಾಲಿಕ್ ಫ್ರೇಮೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬೆಲೆಗೆ ತಕ್ಕ ರೀತಿಯಲ್ಲಿ ಬಿಲ್ಡ್ ಮತ್ತು ಡಿಸೈನ್ ಹೊಂದಿರುವಂಥದ್ದು. ಇನ್ನು ಡಿಸ್ಪ್ಲೇಗೆ ಬಂತ ಅಂದರೆ ಈ ಒಂದು ಫೋನಲ್ಲಿ 6.43 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಸೂಪರ್ ವಿಷಯ. ಜೊತೆಗೆ ಈ ಒಂದು ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು. ಕ್ರೇಜಿ ವಿಷಯ ಅಂತೀನಿ. ಈ ಒಂದು ಬೆಲೆಗೆ 120 ಹರ್ಟ್ಸ್ ಜೊತೆಗೆ ಅಮೋಲೆಡನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಯಿತಾ. ಕಾದು ನೋಡೋಣ. ಅಮೋಲೆಡ್ ನೀಡಿರೋದ್ರಿಂದ ಏನಾದರೂ ಬೆಲೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಹಂಗೆ ಅಂತ. 12,000ಕ್ಕೆ ಲಾಂಚ್ ಮಾಡಿದ್ರೆ ಬೆಂಕಿ ಅಂತೀನಿ ಆಯಿತಾ. 90 ಹರ್ಟ್ಸು ಅಮೋಲೆಡ್ ಸೂಪರ್ ವಿಷಯ. ಜೊತೆಗೆ ಈ ಒಂದು ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ವ್ಯೂವಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಹೆವಿ ಅಂದರೆ ಹೆವಿ ಬ್ರೈಟ್ ಆಗಿದೆ. ಲಿಟ್ರಲಿ 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬೆಂಕಿ ವಿಷಯ ಅಂತೀನಿ ಆಯಿತಾ. ಸೊ ಸೂಪರ್ ಡಿಸ್ಪ್ಲೇ ಅಂತೂ ಹೆವಿ ಇಂಪ್ರೆಸ್ ಮಾಡಿತು ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 3 ವೇರಿಯಂಟೇ ಲಾಂಚ್ ಆಗ್ತಾ ಇರುವಂಥದ್ದು. 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು ಮತ್ತು ಇನ್ನೊಂದು 6 GB ರ್ಯಾಮು 64 GB ಸ್ಟೋರೇಜು ಮತ್ತು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜ್. ಇದರಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆದರೆ ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜ್ ಆಯಿತಾ. ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು.
ಸೊ ಬೇಕು ಅಂದರೆ ನೀವು ಸ್ಟೋರೇಜನ್ನು ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೋಬೋದು. ಇತ್ತೀಚೆಗೆಲ್ಲ ಒಂದು ಫೋನ್ಗಳಲ್ಲೂ ಸಹ ಇದನ್ನು ಕೊಡೋಕ್ಕೆ ಶುರು ಮಾಡಿದರೆ ಇವರು ಸಹ ಕೊಟ್ಟಿರುವಂಥದ್ದು. ಸೊ 3 ವೇರಿಯಂಟು ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ 6 GB ರ್ಯಾಮ್ನ ವೇರಿಯಂಟನ್ನು ತೊಗೊಳ್ಳಿ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ. ಸೊ ಒಳ್ಳೇದು, ಇತ್ತೀಚಿನ ಅಪ್ಲಿಕೇಶನ್ಗಳಿಗೆಲ್ಲ ಸ್ವಲ್ಪ ಜಾಸ್ತಿ ರ್ಯಾಮ್ ಅವಶ್ಯಕತೆ ಇರುತ್ತೆ. ಇನ್ನು ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 480 ಪ್ರೋಸರ್ ಇರುವಂಥದ್ದು. ಇದೊಂದು ರೀತಿ ಮಿಡ್ ಅಂಡ್ ಪ್ರೋಸರ್ ಅಂತ ಅನ್ಬೋದಾಯ್ತು. ನಾನು ಅಂಥದ್ದು ಬೆಂಚ್ ಮಾಡಿ ಚೆಕ್ ಮಾಡಿದಂಗೆ ಸುಮಾರು 2,70,000-80,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ನಂಗೆ ಅನ್ನಿಸ್ತಂಗೆ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲ್ಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದಾಯ್ತು. ಪಬ್ಜಿ ನಾನು ಆಡ್ದಂಗೆ ಇದರಲ್ಲಿ ಅಲ್ಟ್ರಾನೂ ಇಲ್ಲ, ಎಕ್ಸ್ಟ್ರೀಮೂ ಇಲ್ಲ, ಒಂಥರ ನೀವು ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸೊ ಅದೊಂದು ಬೇಜಾರಾಗುವಂಥ ವಿಷಯ ಅಂದರೆ ರಿಫ್ರೆಶ್ ರೇಟ್ ನಿಮ್ಗೆ 60 ಹರ್ಟ್ಸ್ ಫಿಕ್ಸ್ ಆಗಿಬಿಡುತ್ತೆ. 60 ಹರ್ಟ್ಸಿಗೆ ಅದಕ್ಕಿಂತ ಜಾಸ್ತಿ ನಾವು ಆಡೋದಕ್ಕಾಗಲ್ಲ ಈ ಒಂದು ಪ್ರೋಸರ್ನಲ್ಲಿ. ಹಂಗಂತ ನೀವು ಫುಲ್ ಲ್ಯಾಗ್ ಆಗುತ್ತೆ ಅಲ್ಲ. ನಾನು ಪಬ್ಜಿ ಆಡ್ದಂಗೆ BGMI ಆಡ್ದಂಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಎಲ್ಲೂ ಕೂಡ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ಒಂದೇನಂದರೆ ಗ್ರಾಫಿಕ್ ಸೆಟ್ಟಿಂಗ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅಷ್ಟೇ. ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಆಯಿತಾ. ಒಂದು ಒಳ್ಳೆ ಪ್ರೋಸರನ್ನು ಮಿಡ್ ಆ್ಯಂಡ್ ಪ್ರೋಸರ್ ನಿಮಗೆಲ್ಲೂ ಕೂಡ ಲ್ಯಾಗ್, ಇದುವರೆಗೂ ನಾನು ಯೂಸ್ ಮಾಡಿದಾಗ ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಸೊ ಬೆಲೆಗೆ ತಕ್ಕ ರೀತಿಯಲ್ಲಿ ಒಂದು ಪ್ರೋಸರ್ ಇದೆ ಅಂತ ಅನ್ನಿಸ್ತು ನನಗೆ. ಸೊ ತಲೆ ಕೆಡ್ಸ್ಕೊಂಬಿಡಿ, ನೀವು ಕೊಡ್ತಾ ಇರುವಂಥ ಬೆಲೆಗೆ ಚೆನ್ನಾಗಿದೆ. ಒಂದು ಬೇಜಾರಾಗುವಂಥ ವಿಷಯನಪ್ಪ ಅಂತಂದರೆ ಇದರಲ್ಲಿ 5G ಇದ್ದಿದ್ರೆ ಇನ್ನೂ ಬೆಂಕಿ ಇರ್ತಾಯಿತ್ತು, ಫ್ಯೂಚರ್ ರೆಡಿ. ಮೋಸ್ಟ್ಲಿ ಇನ್ನೂ ಇನ್ನೇನೊಂದು 7-8 ತಿಂಗಳಲ್ಲಿ, ಈ ವರ್ಷದ ಕೊನೆಯಷ್ಟರಲ್ಲಿ ಮೋಸ್ಟ್ಲಿ 5G ಬಂದರೂ ಬರ್ಬೋದು. ಆ ಟೈಮಲ್ಲಿ ನಿಮಗೆ 5G ಬೇಕು ಅಂತ ಅಂದರೆ ಅನ್ನಿಸ್ಬೋದು ನಿಮಗೆ. ಬಟ್ ತಲೆಗೆಡಿಸ್ಕೊಂಬಿಡಿ ಆಯಿತಾ, 5G ಬಂದ ತಕ್ಷಣ 4G ಸ್ಟಾಪ್ ಮಾಡಿಬಿಡಲ್ಲ. ಸೊ ಆ ರೀತಿ ಆಗಲ್ಲ, 4G ಇದ್ದೇ ಇರುತ್ತೆ. ನಂಗೆ ಅನ್ನಿಸ್ತಂಗೆ ಮುಂದಿನ 3-4 ವರ್ಷ ನಂಗೆ ಅನ್ನಿಸ್ತಂಗೆ 4G ಇರುತ್ತೆ ಅಂತ ಅನಿಸುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಸದ್ಯಕ್ಕಂತೂ ಹೋಗಲ್ಲ, ಪಟ್ಟಣ ಮಾಯ ಆಗಿಬಿಡಲ್ಲ. ಸೊ ಇದನ್ನು ನಂಗೆ ಅನ್ನಿಸ್ತಂಗೆ ಇನ್ನೂ ಒಂದು 3-4 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು 5G ಇಲ್ಲ ಅಂದರೂ ಕೂಡ. ಸೊ ಇದು ನನ್ನ ಒಪಿನಿಯನ್, ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು, 4 ಕ್ಯಾಮ್ರಾ ಆಯಿತು. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದುಬಿಟ್ಟು 50 ಮೆಗಾಪಿಕ್ಸೆಲ್ನ ಮೇಯ್ನ್ ಸೆನ್ಸರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ನಾನು ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನೋಲ್ಲ, ಡೀಸೆಂಟ್ ಆಗಿರುವಂಥದ್ದು. ಬೆಲೆಗೆ ತಕ್ಕ ರೀತಿಯಲ್ಲಿ ಈ ಒಂದು ಕ್ಯಾಮ್ರಾ ಫೋಟೋನ ಶೂಟ್ ಮಾಡಿದ್ರೆ ಪರವಾಗಿಲ್ಲ, ಕೆಟ್ಟದಾಗಂತೂ ಇಲ್ಲ. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ, ಕ್ಲಾರಿಟಿ ಚೆನ್ನಾಗಿದೆ, ಝೂಮ್ ಮಾಡಿದ್ರು ಕೂಡ ಡೀಟೇಲ್ ತುಂಬ ಚೆನ್ನಾಗಿದೆ. ಮತ್ತು ಕಲರ್ಸ್ ಎಲ್ಲ ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ಇಂಡೋರ್ ಫೋಟೋಸ್ ಕೂಡ ಅಷ್ಟು ಒಂದು ಲೆವೆಲ್ಗೆ ಪರವಾಗಿಲ್ಲ. ಹೆವಿ ಲೋ ಲೈಟನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಎಕ್ಸ್ಪೋಜರ್ ಶಾಟ್ ಎಲ್ಲ ತೆಗೆಯುತ್ತೆ, ಬಟ್ ಸ್ಟಿಲ್ ಅಷ್ಟೊಂದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಪ್ರೈಸಂಜಲ್ಲಿ. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ, ತುಂಬ ವೈಡ್ ಆಗಿದೆ. ಝೂಮ್ ಮಾಡಿದ್ರೆ ಕ್ಲಾರಿಟಿಯನ್ನು ಹೆವಿ ಕ್ರೇಜಿ ಆಗಿದೆ ಅಂತ ಅನ್ನಲ್ಲ, ಪರವಾಗಿಲ್ಲ. ಝೂಮ್ ಮಾಡಿದ್ರೆ ಸ್ವಲ್ಪ ಡೀಟೇಲ್ಸ್ ಹೋಗುತ್ತೆ. ಅಂದರೆ ಡೇ ಲೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಲೈಟ್ ಕಡಿಮೆ ಇರೋ ಜಾಗದಲ್ಲಿ ಒಂದು ಫೋಟೋ ಶೂಟ್ ಮಾಡಿದ್ರೆ ಸ್ವಲ್ಪ ಗ್ರೈನ್ಸ್ ಬರುತ್ತೆ ಅಂತ ಅನ್ನಿಸ್ತು ನನಗೆ. ಅದನ್ನು ಬಿಟ್ಟರೆ 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಇದೆ, ಪರವಾಗಿಲ್ಲ, ಹೆವಿ ಮ್ಯಾಕ್ರೋನಲ್ಲ. ಆ ಒಂದು ಶಾರ್ಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ, ಪೋರ್ಟ್ರೇಟ್ ಲೆನ್ಸ್ ಆಯಿತಾ. ಸೊ ಅದರ ಅವಶ್ಯಕತೆಯನ್ನೆಲ್ಲ ಸುಮ್ಮನೆ ಮಾಡೋಕ್ಕೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 13 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು. ಇದನ್ನು ಕೂಡ ಅಷ್ಟೊಂದು ಹೆವಿ ಇಂಪ್ರೆಸಿವ್, ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ನಾನು ಹೆವಿ ಐ ಎಂಡ್ ಫೋನ್ ಲೆವೆಲ್ಗೆಲ್ಲ ಇದೆ ಅಂತ ಅನ್ನಲ್ಲ, ಪರವಾಗಿಲ್ಲ. ಒಂದು ಫೋಟೋ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ವೀಡಿಯೋಗ್ರಫಿಯಲ್ಲಿ ಫುಲ್ HD ರೆಸೊಲ್ಯೂಷನ್ ವೀಡಿಯೋ ರೆಕಾರ್ಡ್ ಮಾಡ್ತೇವೆ. ಕ್ಲಾರಿಟಿ ಗಮನಿಸ್ತಾ ಇದ್ದರೆ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ತಿಲ್ಲ. ಸ್ಟೆಬಿಲೈಸೇಷನ್ ಅಷ್ಟೊಂದು ಅಂತ ಅನ್ನಿಸ್ತಿಲ್ಲ. ಹಿಂದ್ಗಡೆ ತೆಗಿಬೇಕಾದ್ರೆ ಹಂಗೆ ಗೊತ್ತಾಗ್ತಿತ್ತು, ಸ್ವಲ್ಪ ಶೇಕ್ ಆಗ್ತಾಯಿತ್ತು ನನಗೆ, ಅಲ್ಲೇ ಶೂಟ್ ಮಾಡಬೇಕಾದ್ರೆ ಗೊತ್ತಾಯಿತು. ಸೊ ಸ್ಟೆಬಿಲೈಸೇಷನ್ ಇಲ್ಲ. ಫುಲ್ HD 4K ಯೂಶಲಿ ಈ ಒಂದು ಪ್ರೋಸರ್ ನೀಡ್ಬೋದಾಗಿದ್ದು, ಬಟ್ ನೀಡಿಲ್ಲ. ಚೆನ್ನಾಗಿರ್ತಿತ್ತು ನೀಡಿದರೆ. ಒಂದೊಂದ್ಸಲ ಹೆಂಗೆ ಮಾಡ್ಬಿಡ್ತಾರೆ, 4K ಕೊಡ್ತಾರೆ, ಬಟ್ ಏನು ಮಾಡ್ತಾರೆ, ಅಪ್ಸ್ಕೇಲ್ ಮಾಡಿಬಿಡ್ತಾರೆ, ಫುಲ್ HD ಅಪ್ಸ್ಕೇಲ್ ಮಾಡಿಬಿಡ್ತಾರೆ, ಏನು ಯೂಸ್ ಇಲ್ಲ ಆ ಟೈಮಲ್ಲಿ. ಸೊ ಕ್ಯಾಮ್ರಾ ಪರವಾಗಿಲ್ಲ, ಬೆಳಗ್ಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಆಗಲಿಲ್ಲ ನನಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ತುಂಬ ಫಾಸ್ಟಾಗಿ ಪಟ್ ಅನ್ಲಾಕ್ ಮಾಡುತ್ತೆ, ಸೂಪರ್ ಅಂತೀನಿ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಯೂಶಲಿ MIದೆಲ್ಲ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಇದು ಕೂಡ ಸಖತ್ ಫಾಸ್ಟಾಗಿ ಅನ್ಲಾಕ್ ಮಾಡ್ತಾ ಇರುವಂಥದ್ದು, ಬೆಂಕಿ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆ ಇಲ್ಲ, ತುಂಬ ಜಾಸ್ತಿನಲ್ಲ. ಇತ್ತೀಚೆಗೆಲ್ಲ ನಿಮಗೆ ಈ ಬೆಲೆಗೇ 7-8 ಸಾವಿರ ಬಂದರೂ ಬರ್ಬೋದು, 6-7 ಸಾವಿರ ಎಲ್ಲ ಸಿಗ್ಬಿಡುತ್ತೆ, ಪರವಾಗಿಲ್ಲ. 5,000. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಫಾಸ್ಟಾಗಿ ನಿಮ್ಮ ಒಂದು ಫೋನನ್ನು ಚಾರ್ಜ್ ಮಾಡುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಆಗಲೇ ನನಗೆ ಸ್ಟೀರಿಯೋ ಸ್ಪೀಕರ್ ಆಯಿತು. ಹೌದು, ಬಾಟಮ್ ಫೈರಿಂಗ್ ಮತ್ತು ಮೇಲ್ಗಡೆ ಕೂಡ ಸ್ಪೀಕರ್ ಗ್ರಿಲ್ ಇರುವಂಥದ್ದು, ಬೆಂಕಿ ವಿಷಯ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ, ಇಂಪ್ರೆಸ್ ಮಾಡ್ತೀವಿ ಒಂದು ಬೆಲೆಗೆ, ಸೂಪರ್ ಅಂತೀನಿ. ಮತ್ತು ಇದು ರೆಡ್ಮಿ ನೋಟ್ 10 ಕೂಡ ನಿಮಗೆ ಸೇಮ್ ಸ್ಟೀರಿಯೋ ಸ್ಪೀಕರ್ ಆಯಿತು, ಅದರಲ್ಲೂ ಕೂಡ AMOLED ಇತ್ತು.
ಸ್ವಲ್ಪ ಸ್ಪೆಸಿಫಿಕೇಷನ್ ಆಲ್ಮೋಸ್ಟ್ ಸಿಮಿಲರ್ ಇರುವಂಥದ್ದು, ಕೆಲವು ಅಪ್ಗ್ರೇಡ್ನ ಮಾಡಿದ್ರೆ ಅಂತ ಅನ್ನಿಸ್ತು ನನಗೆ ಅನ್ನಿಸ್ದಂಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ನಿಮಗೆ ಆ್ಯಂಡ್ರಾಯ್ಡ್ 11 ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI ಇರುವಂಥದ್ದು ಆಯಿತಾ. ಆ್ಯಂಡ್ರಾಯ್ಡ್ 12 ಅಪ್ಡೇಟ್ ಮೋಸ್ಟ್ಲಿ ಸದ್ಯದಲ್ಲೇ ಬರ್ಬೋದು ಅಂತ ಅನ್ಕೋತೀನಿ, ಗೊತ್ತಿಲ್ಲ ಯಾವಾಗ ಕೊಡ್ತಾರೆ ಅಂತ. MIUI ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಒಟ್ಟಿಗೆ ಸ್ಮೂತಾಗಿ ಕೆಲಸವನ್ನು ಮಾಡೋದೆಲ್ಲೂ ಕೂಡ ಲಾಗಿ ಅಂತ ಅನ್ನಿಸ್ಲಿಲ್ಲ. ಸೊ ಇಷ್ಟ ಆಯಿತು ನನಗೆ ಒಂದು ಲೆವೆಲ್ಗೆ ಆ ಒಂದು ಸ್ಮೂತ್ನೆಸ್ಸು. ಬಟ್ ಆ ಒಂದು ಯೂಸರ್ ಇಂಟರ್ಫೇಸಿಗೆ ದೊಡ್ಡ ಫ್ಯಾನ್ ಅಂತೂ ಅಲ್ಲ ನಾನು. ಇದನ್ನು ಬಿಟ್ಟರೆ ಈ ಒಂದು ಫೋನ್ ನಿಮಗೆ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇರುವಂಥದ್ದು ಮತ್ತು ವೈಡ್ L1 ಸಪೋರ್ಟ್ ಕೂಡ ಇದೆ. ಮತ್ತು ಇದರಲ್ಲಿ ನಿಮಗೆ ವೈಫೈ ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇದೆ, ಬ್ಲೂಟೂತ್ 5.1 ಇರುವಂಥದ್ದು ಒಳ್ಳೆ ವಿಷಯ, ಮತ್ತು IR ಬ್ಲಾಸ್ಟ್ ಕೂಡ ಸಿಗ್ತದೆ. ರಿಮೋಟ್ ಅಂದರೆ ಟಿವಿಯನ್ನು ರಿಮೋಟ್ ಥರ ಇದನ್ನು ಯೂಸ್ ಮಾಡ್ಕೊಬೋದು, ಒಂದು ಒಳ್ಳೆಯ ವಿಷಯ ಅಂತೀನಿ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ನ ಕೂಡ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಒಳ್ಳೆಯ ವಿಷಯ. ಸೊ ಇದಿಷ್ಟು ಈ ಒಂದು ಫೋನ್ನ ಮೇಯ್ನ್ ಫೀಚರ್ಸ್ ಆಯಿತು. ನೀವು ಅದರ ಕೇಳ್ಬೋದು ಈ ಒಂದು ಫೋನ್ನ ಇನ್ ಕೇಸ್ 12,000 ರೂಪಾಯಿಗೆ ಲಾಂಚ್ ಆದರೆ ಅದು ಪರ್ಚೇಸ್ ಮಾಡ್ಬೋದಾ ಅಂತ. ನಂಗೆ ಅನ್ನಿಸ್ತಂಗೆ 12,000ಕ್ಕೆ ಲಾಂಚ್ ಆದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ಕಾದು ನೋಡೋಣ, ಏನಕ್ಕೆ ಅಂತ ಅಂದರೆ MI ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಸ್ಟಾರ್ಟಿಂಗ್ ಲಾಂಚ್ ಮಾಡಬೇಕಾದ್ರೆ ತುಂಬ ಕಡಿಮೆಗೆ ಲಾಂಚ್ ಮಾಡ್ತಾರೆ, ಆಮೇಲೆ ಬರ್ತಾ ಬೆಲೆನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸೇಮ್ ರೆಡ್ಮಿ ನೋಟ್ 10 ಕೂಡ ಹಂಗೆ ಆಯಿತು, ಲಾಂಚ್ ಮಾಡಿದಾಗ 12,000 ಆಯಿತು, ಬರ್ತಾ 14,000 ತನಕ ಹೋಯ್ತದು. ಸೊ ಸ್ಟಾರ್ಟಿಂಗ್ ತಗೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಮೋಸ್ಟ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆಗೆ ಲಾಂಚ್ ಮಾಡಿ ಆಮೇಲೆ ಬರ್ತಾ ಬೆಲೆ ಜಾಸ್ತಿ ಮಾಡ್ಬೋದು. ಸೊ 12,000ಕ್ಕೆ ಲಾಂಚ್ ಮಾಡಿದ್ರೆ ಒಂದು ಒಳ್ಳೆಯ ಸ್ಪೆಸಿಫಿಕೇಷನ್ ಆ ಒಂದು ಬೆಲೆಗೆ ಅಂತ ಅನ್ನಿಸ್ತಾ ಇರುವಂಥದ್ದು. AMOLED 93 ರಿಫ್ರೆಶ್ ರೇಟ್ ಅಂತಂದರೆ ಬೆಂಕಿ ಅಂತೀನಿ. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಆಯಿತಾ. 5G ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಆಯಿತಾ. ಕಾದು ನೋಡೋಣ, ಮೋಸ್ಟ್ಲಿ ಇದರಲ್ಲೇ 5G ವೇರಿಯಂಟ್ ಕೂಡ ಬರ್ಬೋದು ಇನ್ನು ಕೆಲವೇ ದಿನಗಳಲ್ಲಿ. ಮೋಸ್ಟ್ಲಿ ಈ ವರ್ಷ 5G ಫೋನ್ಗಳ ಬೆಲೆ ಇನ್ನೂ ಕಡಿಮೆ ಆಗುತ್ತೆ, ನೋಡೋಣ ಎಷ್ಟಾಗುತ್ತೆ ಅಂತ. ನಿಮಗೆ ಒಂದು ಫೋನ್ನ ಬಗ್ಗೆ ಏನಿಸ್ತು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಗಳನ್ನ ಟೆಕ್ನಿಕಲ್ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.